ಮತ್ತೇನಪ್ಪ ಯಾಕಡೆ ಹೊಂಟಿ ಮೋದಿ ಸಾವ್ಕಾರ? ಹೇಳಿಲ್ಲಪ್ಪ, ಇಲ್ಲೇ ಹೊರಗೊಂಡು. ಅದು ಗೊತ್ತೈತಿ. ನೀ ಎಲ್ಲಿ ಹೋಗ್ತಿ, ಏನ್ ಮಾಡ್ತಿ, ಯಾರ ಜೋಡಿ ತಿರುಗಾಡ್ತಿ ಎಲ್ಲಾ ಗೊತ್ತೈತಿ. ಒಂದ್ 3 ಬಿಕಾರಿ ದೋಸ್ತಿ ಮಾಡಿ ನೀ ಅವ್ರ ಜೋಡಿ ತಿರುಗಾಡತೈತಿ ಅನ್ನೋದು ನಮಗೆಲ್ಲ ಗೊತ್ತೈತಿ. ನೀ ಎಲ್ಲಿ ಹೋಗ್ತಿ ಅನ್ನೋದು ಗೊತ್ತೈತಿ. ಅವ್ರ ಜೋಡಿ ಕೂಡಿ ತಿರುಗಾಡಿ ನನ್ ಕಿಮ್ಮತ್ ಕೇಳತದಿ. ಅಲ್ಲೋ ನಮ್ ಸ್ಟೇಟಸ್ ನೋಡಿ ಅವ್ರ ದೋಸ್ತಿ ಮಾಡ್ಬೇಕಲ್ಲ ನೀ. ಅಪ್ಪ, ಸ್ಟೇಟಸ್ ಆಸ್ತಿ ನೋಡಿ ದೋಸ್ತಿ ಮಾಡಿದ್ರೆ ದೋಸ್ತಿ ಆಗಂಗಿಲ್ಲ, ಅದೊಂದು ಬಿಸ್ನೆಸ್ ಆಗ್ತೈತಿ. ಅಂತರ್ದಾಗ ನಮ್ ದೋಸ್ತಿಗೆ ಏನ್ ಕಡಿಮೆ? ಹೌದ, ಅವ್ರ ಕಡೆ ರೊಕ್ಕ ಇಲ್ಲ, ಆಸ್ತಿ ಇಲ್ಲ, ಒಪ್ಕೋತೀನಿ. ಗುಣದಾಗ ನೋಡಿದ್ರೆ ನನಗಿಂತ ಹೆಚ್ಚದಾಗ ಗುಣದಾಗ ನಮ್ ದೋಸ್ತ್. ಗುಣ ತಗೊಂಡ್ ಏನ್ ನೆಕ್ತಾನ? ಏನ್ ರೊಕ್ಕ ತಗೊಂಡು ನೀನ್ ಎತ್ತಿ ಮಾತು ಕೊಡಕ್ ಬಾಳ ಕಲ್ತಿದೀನಿ. ಇದು ಬಿಕಾರಿಗಳು ನೋಡಿ ಕೂಡೇ ಕಲ್ತಿದ್ದ ನನಗೆ. ಅಪ್ಪ ಸಾಕ, ನನಗ ನಿನ್ ಜೊತೆ ಮಾತಾಡಕ ಟೈಮ್ ಇಲ್ಲ. ಹೋಗಿ ನಿನಗೆ ಬುದ್ಧಿ ಹೆಂಗ್ ಕಲ್ಸೋದು ನನ್ಗೆ ಗೊತ್ತೈತಿ. ಆಣಿಗೆ ಚಡ್ಡಿ ಹಾಕಿದ ಮನುಷ್ಯ ಅದನ್ನೇ ಹೋಗಿ. ಎಲ್ಲಿ ಹೊಂಟಪ್ಪ ಮುಂಜಾನೆ? ಹಿಂಗ್ ಖಾಲಿ ತಿರ್ಗಾಡು ಬದ್ಲಿ ಒಂದಿಟ್ಟು ದಂಧೆ ಕೈತ್ರ ಒಂದ್ 4 ರೂಪಾಯಿ ಕೈಯಾಗ ಉಳಿತಾವ್. ಈ ಮೊಳಕಾಲ್ ನೋವಂದ, ಈ ನಡ ಒಂದ, ಹಿಂಗಾಗಿ ನನಗೂ ಈಗ ಈ ವಯಸ್ಸಿನಾಗ ಕೆಲ್ಸನ ಮಾಡೋದಾಗವತ್ತ. ನೋಡಪ್ಪ, ನಾನು ಖಾಲಿ ತಿರ್ಗಾಡತ್ತಿಲ್ಲ. ಎದ್ದು ರೂಪಾಯಿ ಕೆಲಸ ನೋಡ್ಕೊಳ್ಳೋದಿಲ್ಲ. ಎಲ್ಲಿ ಕೆಲಸ ಸಿಗೋಲ್ಲ. ಇನ್ ಮಧ್ಯಾಹ್ನಕ ಸಂಜೆಕ ಕಡಿಗೆ ಶಾಂತಿಲ್ಲ. ಹಿಂಗಾದ್ರ ಹೆಂಗೋ? ಆಯ್ತಳಪ್ಪ, ಏನ್ರಿ ಮಾಡ್ತೀನಿ, ನಾನು ಹೋಗ್ಬಿಡ್ತೀನಿ ಅವ್ರು. ಹಾಯ್ ಮಂಜು. ಹಾಯ್ ದೋಸ್ತ್. ಎಲ್ಲ ಹೋಗ್ರು ಹೋಗುನು. ಸ್ವಲ್ಪ ಹೊತ್ತು ನೀರ್ ಕೊಡ್ಬೇಕು ಒಳಗ. ಅಪ್ಪ ಆಗಲ್ಲ. ಅದರ ಹೋಗಿ ಜಲ್ದಿ ಕೊಡ್ಬೇಕು. ರಾಕು ಚಾಂಜಿ ಹಿಡಿ ಪಾಡತ್ತ ಶಾಂತಿಗೆ ರಾಕಿಲಾಗಿದು ಇರ್ಲಿ. ದೋಸ್ತ ನಡಿ ನಡಿ ಬಾ ಅದಕ್ಕೆ ನೀರು ಅಪ್ಪ, ನಾ ಸ್ವಲ್ಪ ಹೊರಗಡೆ ಹೋಗ್ಬಿಡ್ತು ದೋಸ್ತರ ಕಡೆ. ಅಲ್ಲೋ, ನೀ ಹಿಂಗ ಖಾಲಿ ತಿರ್ಗಾಡುವ ಹೆಂಗೋ? ನೀ ಸಣ್ಣವಲ್ಲ, ಬುದ್ಧಿ ಹೇಳ್ಸ್ಕೊಳಕು ದೊಡ್ಡವದಿ. ನಿನ್ನ ಜೀವನದ ಬದ್ದಲ್ಲ ನಿನಗೂ ಒಂದ್ ಸ್ವಲ್ಪ ವಿಚಾರ ಇರಲಿೋ. ಹಿಂಗ ಖಾಲಿ ಪುಕ್ಕಟ್ಟ ತಿರ್ಗಾಡುವ ಹೆಂಗಾಗೋದು? ನಿಮ್ಮ ಅವ್ವನು ನಾನು ನಮ್ಮ ಹೊಲ್ದಾಗ ಕೆಲಸ ಮಾಡಿ, ಮತ್ತೊಬ್ಬ ಹೊಲ್ದಾಗ ಕೆಲಸ ಮಾಡಿ ಮನಿ ನಡೆಸಾತೇವು. ನೀ ಹಿಂಗ ತಿರ್ಗಾಡುವ ಹೆಂಗೋ? ನಿನಗೆ ಯಾವ್ದು ಹೆಣ್ಣು ಕೊಡ್ಬೇಕ? ಏ ಅಪ್ಪ ಗಪ್ಪ, ಅದು ಯಾನ್ರ ತಲೆ ಕೆಡ್ಸ್ಕೊಬೇಡ. ಅದ್ ಮುಂದೆ ಏನಾಯ್ತು ಆಯ್ತಿ. ನಾನು ಒಂದ್ ಏನ್ರ ಬಿಸ್ನೆಸ್ ಮಾಡ್ಬೇಕಂತಂದ ತಲೆ ಕೆಡ್ಸ್ಕೊತೀನಿ. ನಾನು ಯಾನ್ರ ಒಂದ್ ಮಾಡ್ತೀನಿ. ಏನು ಬಿಸ್ನೆಸ್ ಮಾಡಿತು ಇದನ್ನ ಹೇಳಕತ್ತ ಎಷ್ಟು ದಿವಸ ಆತ? ಹೆಂಗದ ಆಗೋದು ನಿನ್ನ ಜೀವನ? ಹೋಗು,
ಶಾನೆ ಅದಿ ಹೋಗ್ಲಿ. ದೋಸ್ತ ಬಾರೋ ಹೋಗುನು. ಆಯ್ತಾಯ್ತು ಹೋಗಿ ಬರ್ತ. ಬರ್ರಿಪ್ಪ ಬರ್ರಿ, ಯಾಕೆ ಲೇಟ್ ಅದ? ನಾನು ಯಾವತ್ ತಿರ್ಗೋತಿರ್ತಿಲ್ಲಕು ಬಿಡಾಕ್ ಹೋಗ್ಬಿಡ್ ಬರ್ರಿ, ಅವ್ನ ಹೊಟ್ಟಿಗೆ ಅವ್ನು ತಿಳದನ್ಲ. ಮತ್ತೇನ್ ದೋಸ್ತ? ಬರ್ರಿ ಕುಡ್ರಿ ಬರ್ರಿ. ಏನು ದೋಸ್ತ ಬಂದಿವು ಮಗ ನಮ್ಗೆ. ಕುರ್ಕುರಿತಾರು ಕುಡಬೇಕಾಯ್ತು. ಮತ್ತೆ ಹೆಂಗ ನಾವು ತಿಂದ ಹಾಗೆ ಮಾಡಿದಿಲ್ಲ, ಕಟ್ಟಿ ಕೈ ಹಾಕ್ರಿ ಒಂದ್ ಸ್ವಲ್ಪ ತೋರ್ಲೆ. ಒಬ್ಬ ಕುತ್ತಿಲ್ಲದೀವಿ ತಿನ್ನೋಪ್ಪ ತಿನ್ನು, ನಿಮಗೂ ಮತ್ತೆ ನಾನು ಆಗ್ತಾನೆ ಯಾಕೆ ಒಬ್ಬ ಅಂತಿರೋ ಅದ ಕೊಡ್ತೀನಿ. ಚಿಕ್ಕು ಯಾವ ಹಣ್ಣಾಗಿರೋ ತಿಂದ ಗಿಡ ಜಾಡಿಸಿ ನೋಡಿ. ಹಾಸಿಗೆಲಿಟ್ಟು ಮನ್ಕೊಂಡ ಬಿಟ್ಟು ಬಿಡತ್ತ. ಅಲ್ಲಿ ಶೆಡ್ನಾಗ ಹೋಗ್ತಾರ. ಮತ್ತೇನ್ ದೋಸ್ತ? ಗಾಡಿ ತಗೊಳಂಗಿತ್ಲ, ಗಾಡಿ ತಗೊಂಡ್ ಬಾಡಿಗೆ ಮಾಡ್ಬೇಕು ಅನ್ನೋ ಲೆಕ್ಕ ಏನೇನ್ ಹತ್ತಿಂದ ಇನ್ನ ಎಲ್ಲೋ ರೊಕ್ಕನ ಅಡ್ಜಸ್ಟ್ ಆಗ್ಬಲು. ಎಲ್ಲಿ ಬ್ಯಾಂಕಿಗೆ ಹೋದ್ರು ಯಾರು ಲೋನ್ ಕೊಡ್ಬಾರು, ಆಸ್ತಿ ಬಿಡತ್ತಾರು. ಎಲ್ಲಿದೆ ಮರಾಯ ನಮ್ ಜನ್ಮ ಹಿಂಗ ಅದಾವು. ಈಗ ಹೊಸದ ಹೇಳ್ದವ್ರ ಜೊತೆ ಮಾಡ್ತಿದ್ಲ ಮರಾಯ. ಹೌದು ಬರೋದಿಲ್ಲ ಹಿಂಗ ಇದೆ ಯಾವ ನೋಡ್ರಿ ಇವನ್ ಲವರ್ ಮಾನಿ ಊರ್ಲಾಕೊಂಡ್ ಸಾಕು. ಹಲೋ ಯವ್ವ. ಹೇಳುವ. ಬ್ಯಾಂಕ್ದವ್ರು ಮನೆಗೆ ಬಂದರು. ನನ್ನ ಕೈಲಿ ನೋಟ್ರಿ ಹಾಕಿಲ್ಲವ. ಇವೇನು ಇಟ್ಟ ಹಾಕ್ಬಿಡುನು. ಬಾನಿಗೆ ಪ್ರಾಣ ಇದೆ. ಯಾಕೋ ಏನು ಸಮಸ್ಯೆ? ಇಲ್ಲೋ ದೋಸ್ತ, ಸ್ವಲ್ಪ ಬ್ಯಾಂಕ್ದಾಗ ಕಂತು ಕಟ್ಟೋದಿತ್ತು. ಮತ್ತ ಕಂತು ಕಟ್ಟೋದಿತ್ತು. ಅವ್ರ ಬ್ಯಾಂಕ್ದವ್ರು ಸ್ವಲ್ಪ ಮನೆ ಮುಂದೆ ಬಂದಿರ್ತಾರತ್ತ ಅಂತ. ಇನ್ನ ಅವನು ಕಿವ್ಯಾನು ಎಷ್ಟು ಕಿಶಂದ ಬ್ಯಾಂಕ್ ಕಂತು ಕಟ್ಟಬೇಕೈತಿ. ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗೈತಿ ದೋಸ್ತ. ಮನೆ ಕಡೆ ಹೋಗಿ ಅವನ ರೊಕ್ಕದ ಕಷ್ಟ ಅನ್ನೋದು ಇಷ್ಟೆಲ್ಲ ಆಕತಿ. ನನಗವೇ ₹1 ಕಷ್ಟ ಅನ್ನೋದು ಗೊತ್ತಿಲ್ಲ. ಪಾಪ ಇವಕ್ಕೆಲ್ಲ ಎಷ್ಟು ಕಷ್ಟ ಐತಿಲ್ಲ ನಮ್ಮ ದೋಸ್ತರಿಗೆಲ್ಲ. ದೋಸ್ತ ಅವ್ವನ ಕಿವ್ಯಾಗಿನ ಹೂ ಇಟ್ಟು ರೊಕ್ಕ ತಗೊಟ್ಟಿದ್ನೈತಿ. ದೋಸ್ತ ಅರ್ಜೆಂಟ್ ಐತಿ ದೋಸ್ತ. ಬ್ಯಾಂಕ್ದವ್ರು ಬಂದ ಮನೆ ಮುಂದೆ ನಿಂತಾರ. ಹೌದು, ನಿಮ್ ತಂಗಿದ ಕಾಲೇಜ್ ಫೀ ಕಟ್ಟಿದೇನೆ. ಫೀ ಕಟ್ಟೇನಿ. ಸುಳ್ಳು ಹೇಳಾಕ ಒಂದ್ ಸ್ವಲ್ಪ ಚೆನ್ನಾಗಿ ಕಲಿ. ನಿನ್ ಮಾತನಾಗ ಗೊತ್ತಾಗಲ್ಲ ಕಟ್ಟಿಲ್ಲ ತಂದು. ಸುರೇಶ
ಎಷ್ಟೈತಿ ನಿಮ್ದು ಬ್ಯಾಂಕಿನ ಕಂತ? ತಿಂಗಳ ಒಂದ್ 15,000 ರೂಪಾಯಿ ಬರ್ತೈತ್ರಿ. 15,000. ಹಾ ನಿನ್ನ ನಂಬರ್ ಫೋನ್ ಪೇ ಮಾಡೀನಿ. ಅದನ್ನ ಕಂತ್ ಕಟ್ಟು, ಅವನ್ ಕಿವ್ಯಾಗ ನಾನು ಇಡೋದು ಅವಶ್ಯಕತೆ ಇಲ್ಲ. ಆಯ್ತಾಯ್ತು. ನಿಮ್ಮ ಮನೆಗೆ ಹೋಗು, ಕಂತ್ ಕಟ್ಟು. ಚನ್ನು ನಡಿ, ತಂಗಿ ಕಾಲೇಜ್ ಫೀಸ್ ಕಟ್ಟಿ ಬರೋಣ. ಆಯ್ತು. ನಡ್ಯಾ. ಮತ್ತೆಂತಮ್ಮ MLA ಸೌಕರ್ಯ ಹೆಂಗದಾರ? ಅವ್ರು ಸ್ವಲ್ಪ ಮೀಟಿಂಗ್ದಾಗ ಎಲ್ಲ ಬಿಸಿ ಅದಾರ, ಎಲೆಕ್ಷನ್ ಬಂದವ್ರೆ. ಆರಾಮದಾರಲ್ಲ? ಏನ್ ನಿಮ್ ಸೌಕರ್ಯ ಬಡ್ರು ಮನಿಗೆ ನಿಮ್ ಕಳ್ಸಲ್ಲ? ನಾನ್ರಿ ಗೌಡ್ರು, ನೀವು ಬಡವ್ರಿ, ಊರಿಗೆ ಸಾವ್ಕಾರ ಇದ್ದೀರಿ ಗೌಡ್ರಿ, ಯಾಕೆ ಗೊತ್ತಿರ್ತೀರಿ? ನಾವೆಲ್ಲಿ ಸೌಕರ್ಯ ಒಪ್ಪ? ನಿಮ್ MLA ಸೌಕರ್ಯ ಅಂತವ್ರ ಒಂದಿಟ್ಟು ಬೆಲ್ಲ ಕೊಡ್ತಾರ, ಅದ ತಿನ್ನುವಂತ ಇರಿಬಿಗಳು ನಾವ. ಬಿಡ್ರಿ ಗೌಡ್ರ, ಮಾತಾಡ್ಲಕ್ ಭಾಷೆ ಏನ ಒಂದಿಟ್ಟು ಚಾದ ಏನ ಕುಡಿತಿರು? ಚಾ ಇದೇನ್ ಬ್ಯಾಡ್ರಿ ಗೌಡ್ರ. ಏನ ಸೌಕರ್ಯ ಅದು ಏನ್ ಹೇಳಿ ಕಳ್ಸ್ಯಾರ? ನೋಡ್ರಿ ಗೌಡ್ರ, ಈಗ ಎಲೆಕ್ಷನ್ ಟೈಮ್ ಬಂದಿದ್ರಿ, ಅದಕ್ಕ ನಮ್ MLA ಸಾವ್ಕಾರ ಗೆದ್ದು ಬರ್ಬೇಕು ಅನ್ನತ್ಲೆ ನಿಮ್ಮದ ಪೂರ್ತಿ ಸಹಾಯತ ನಮಗ್ ಬೇಕ್ರಿ. ಅನ್ನತ್ಲೆ ನಮ್ MLA ಅವ್ರ 5 ಕೋಟಿ ರೂಪಾಯಿ ಕೊಟ್ಟು ಮತ್ತ ನೋಡ್ರಿ ಗೌಡ್ರ, ಇವ್ರ ರೊಕ್ಕ ಊರ್ ಮಂದಿಗೆಲ್ಲ ಹಚ್ಬೇಕ್ರಿ. ನಮ್ MLA ಸಾವ್ಕಾರ ಗೆದ್ದು ಇವೆಲ್ಲ ರೊಕ್ಕ ಏನೈತೆ ಎಲ್ಲ ಊರ್ ಮಂದಿಗೆ ಹಚ್ತನು, ಅದ್ನೇನ್ ತಿಳಿ ಕೆಡ್ಸ್ಬೇಡ. ಹಂಗಂಗ ಆತಂದ್ರ ನನ್ನ ತೆಗಿಲು 2 ಕೋಟಿ ರೂಪಾಯಿ ಹಚ್ತಾನೆ. ಇದು ಮಾಡ್ಬೇಡ, ಸಾವುಕಾರ ಬೇರೆ ಅಲ್ಲ, ಎಲ್ಲ ನಮ್ಮವ್ರದವರು. ಒಟ್ ನಮ್ ಸಾವ್ಕಾರ ಗೆದ್ದು ಬರ್ಬೇಕ್ರಿ. ಆಯ್ತು, ಒಟ್ಟ ಬರ್ತದೆ. ಬರ್ಲೇನ್ರಿ? ಅಪ್ಪ, ಮಾತಾಡೋದು ನೀನು MLA ಕ್ಲಿಯರ್ ಅನ್ಸ ಮನೆಗೆ ಅವ್ 5 ಕೋಟಿ ರೂಪಾಯಿ ಮತ್ತ ಊರಾಗಿನ ಮಂದಿಗೆ ಯಾವಾಗಿಲ್ಲ ಅನ್ಸೋದು. ಸುಳಿ ಮಗನ ರೊಕ್ಕ ಹಚ್ತಿ ಊರ್ನದಿ ಮತ್ತೆ ಅವ್ರ ರೊಕ್ಕ ಕೊಡ್ಲಕ್ ಕೊಟ್ಟಾಗಲ್ಲ ಮಂದಿಗೆಲ್ಲ ಮುಂಚ ದಿವಸ ಅವ ರೊಕ್ಕ ಬಂದು ಲಕ್ಷ್ಮಿ ತಿರುಗಿ ಉಪಾಯ ಕೊಡ್ತಾರ. ಇಲೆಕ್ಷನ್ ಟೈಮ್ನಾಗ ಕೊಡ್ತಾರಂತ. ಅವೇನು ಯಾರಿಗೆ ಕೊಟ್ಟು ಬಿಟ್ಟು ಅಂತ ಕೇಳಕ್ ಬರ್ತಾರ ಅವ್ರನ್ನ. ಸೋಲ್ ಬಲಿಕ ಗಿರಿ ಬಲಿಕ ಸುಮ್ ಇಟ್ಕೊಂಡು ಸುಮ್ಕೊಂಡು. ಅಪ್ಪ, ನನ್ನೊಂದು ಮಾತಾಡಿ, ಅವು 5 ಕೋಟಿ ರೂಪಾಯಿಗಳು ಅವೇನ ನೀ ದುಡಿದಲ್ಲ, ನಾ ದುಡಿದಲ್ಲ, ನಮ್ಮ ಮುಖ್ಯ ದುಡಿದಲ್ಲ, ಯಾರೋ ಮಂದಿ ಇದ್ಬಾ ಇಲ್ಲ ರೊಕ್ಕ ಏನ. ಅಪ್ಪ, ನಮ್ ದೋಸ್ತ್ ಒಂದ್ 10 ಲಕ್ಷ ರೂಪಾಯಿ ಕೊಡ್ತೀಯಪ್ಪ, 3 ಮಂದಿ 30 ಲಕ್ಷ ರೂಪಾಯಿ, ಅದೇನು ಭಾಳ ಅಲ್ಲ ನನಗೆ. ಅಪ್ಪ ಹಂಗ ಮಾಡಿರಪ್ಪ, ನಾ ಕೇಳೋದು 10 ಲಕ್ಷ ರೂಪಾಯಿ ಅಪ್ಪ. ನಾ 10 ಪೈಸೆ ಕೊಡೋದು. ಅಪ್ಪ 10 ಲಕ್ಷ ರೂಪಾಯಿ ಕೊಟ್ಟಿ ನಮ್ ದೋಸ್ತ್ ಜೀವನ ಸೆಟ್ಲ್ ಆಗ್ತೈತಪ್ಪ. ಪಾಪ ಅವು ಏನೇನ್ ಮಾಡ್ಕೊತಾವು, ಕೆಟ್ಟ ಬಡ್ತಂಗಲ್ಲದಾವು, ಹಂಗ ಮಾಡ್ಬೇಡಪ್ಪ. ಹೋಗಪ್ಪ ಹೋಗು. ಅಪ್ಪ ಇನ್ನೊಂದ್ಸಲ ಕೇಳ್ತೀನಿ, ವಿಚಾರ ಮಾಡ. ಇಲ್ಲ ಅಂದ್ರ ಇಲ್ಲ. ಆ ಟ್ರಕ್ ಬಂದವ್ ನೀವು ಅಪ್ಪನ ಕಡೆ? 5 ಕೋಟಿ ಅಂದ್ರೆ ನಮ್ ಜೀವನದಾಗ ನಾವು ಕನ್ಸಲ್ಲ. ನಮ್ ಜೀವನದಾಗ ರೊಕ್ಕ ನೋಡಿಲ್ಲ 5 ಕೋಟಿ. 5 ಕೋಟಿ ಅದೆಲ್ಲ ಇರ್ಲಿ, ನಾವೊಂದು ವಿಷಯ ಹೇಳಕ್ಕ ಇಲ್ಲಿ ನಿಮ್ಮನ್ನ ತರ್ಸಿ. MLA ಕಡೆಯಿಂದ ಇಲೆಕ್ಷನ್ ಕಟ್ಟ ರೊಕ್ಕ ಬಂದಾವ 5 ಕೋಟಿ ರೂಪಾಯಿ. ಅದು ನಿಮ್ಗೆಲ್ಲ ಹೇಳಿ. ಆದ್ರ ನಮ್ಮ ಅಪ್ಪನ ಬುದ್ಧಿ ನಿಮ್ಗೆಲ್ಲ ಗೊತ್ತೈತಿ. ಯಾವ ಮಕ್ಕಳಿಗೂ 1 ರೂಪಾಯಿ ಕೊಡು ಮಗ ಅಲ್ಲ ನನ್ಗೆ ಗೊತ್ತೈತಿ. ಅವ್ ನಮ್ಮ ಅಪ್ಪ ಇವಾಗ್ಲಕ್ಕ ನನಗೆ ಗೊತ್ತೈತಿ. ಅದಕ್ಕ ನಾ ಹೇಳುದ್ ಕೇಳ, ಅವ್ರ ರೊಕ್ಕ ಎಲ್ಲಿಟ್ಟಾನು ನನಗೆ ಗೊತ್ತೈತಿ. ಅವ್ರ ರೊಕ್ಕ ನಾವು ತುಡುಗ್ ಮಾಡೋನು. 5 ಕೋಟಿ 5 ಕೋಟಿ ದೋಸ್ತ, ಇದೆಲ್ಲ ಬೇಡ.
ರೊಕ್ಕ ತುಡುಗು ಮಾಡೋ ಸವಾಸ ಬೇಡದ ಬೇಡದ. ನಾ ಹೇಳ್ದಂಗೆ ಕೇಳಿದ್ರೆ ನಮ್ಮ 4 ಮಂದಿ ಜೀವನ ಚಲೋ ಆಕೈತಿ. ಏನ್ ನೀವು ಎದಕ್ಕೆ ಟೆನ್ಷನ್ ಏನೂ ಆಗಂಗಿಲ್ಲ. ಇಟ್ಯಾಕ್ ಹಂಗಿಲ್ಲ ಆಯ್ತದೆ ಅವಳ ನಿನಗೆ ಐತಲ್ಲ ಐತ್ ತಗೋ ಸುರೇಶ್. ನಮಗೂ ನೀನು ರೊಕ್ಕ ಬೇಡ, ರೊಕ್ಕದ ಅವಶ್ಯಕತೆ ಇಲ್ಲ. ನಿಮ್ಮ ಮನ್ಯಾಗ ಸಾಲಿಲ್ಲ. ಐತ್ ಕರೆ ರೊಕ್ಕ ಏ ಅವಶ್ಯಕತೆ. ನಿಮ್ಮ ಮನ್ಯಾಗ ನಿಮ್ಮ ತಂಗಿ ನಿನ್ನ ಮದ್ವಿ, ನಿಮ್ಮ ತಂಗಿ ಮದ್ವಿ, ನಿಮ್ಮ ಮನೆ ನಡೆಸ್ಬೇಕು ಏನಾಗ ಐತಿಲ್ಲ ನನಗೆ. ಹೋಯ್ತು ಮರ ಯಾಕೆ ನಿನಗಿಲ್ಲ ಗಾಡಿ ತಗೋಬೇಕು, ಗಾಡಿ ಬಾಡಿಗೆ ಬಿಡ್ಬೇಕು, ಏನಿಲ್ಲ. ಐತಿ ಕರೆ ನನಗೆ ಎಷ್ಟು ದಿನ ಆಯ್ತು ನೀವು ಹಿಂಗ ಬಡ್ಕೊಂಡಾಗ ಬಿದ್ದು ಸಾಯಾಗ. 5 ಕೋಟಿ 10 ಮನಿನ ಆಳು ಇಟ್ಕೋತೀವಿ ನೀವು ಎಲ್ಲರೂ. ಹೇಳು ವಿಚಾರ ಮಾಡ್ರಿ. ಏನ್ ಬೇಕಾದಾಗಲಿ ಅದನ್ನ ಮುಂದೆ ನಾನು ನೋಡ್ಕೊ. ನಿಮಗೆ ಏನೂ ಆಗ್ಬಿಡಂಗಿಲ್ಲ. ಆ ಜವಾಬ್ದಾರಿ ನಂದ. ನನಗ ದೋಸ್ತ್ ಇಂಪಾರ್ಟೆಂಟ್. ನೀವೆಲ್ಲರೂ ಚೆನ್ನಾಗಿರ್ಬೇಕು. ನಿಮ್ಮ ಜೋಡಿ ನಾನು ಚೆನ್ನಾಗಿರ್ತೀನಿ. 5 ನಿಮಿಷ ಟೈಮ್ ಕೊಡ್ತೀನಿ, ವಿಚಾರ ಮಾಡಿ. ಹ್ಞೂ ಅಂದ್ರೆ ಇವತ್ತ ಪ್ಲಾನ್ ಆಪರೇಷನ್ ಆಗಬೇಕು. ವಿಚಾರ ಮಾಡ್ರೆ 5 ಕೋಟಿ 4 ಮಂದಿ ಹಂಚ್ಕೋತೀವಿ. ಆಯ್ತು. ಆಯ್ತು ತಗೋ ಮಂದಿ ಮಾಡುನು. ನಮಗೂ ಬಡತನ ಭಾಳ ಐತಿ. ಎಲ್ಲರೂ 4 ಮಂದಿ ಲೈಫ್ ಸೆಟಲ್ ಆಗಿಬಿಟ್ಟೈತಿ. ಅದು ಎಲ್ಲರೂ ಹುಷಾರ್ಲಿರ್ಬೇಕಾ. ಇದನ್ನ ರಾತ್ರಿ 12 ಗಂಟೆ ಮುಂದೆ ಮಾಡೋದು. 12 ಗಂಟೆ ಮುಂದೆ ಹೂವೆಲ್ಲ ಮನ್ಕೊಂಡಿರ್ತೈತಿ. ರೊಕ್ಕ ಎಲ್ಲಿದಾವ್ ನನಗೆ ಗೊತ್ತೈತಿ. ತೋರಿಸ್ತು ಬಡ ಬಡ ಅಡ್ಡುದು ತಕ್ಕೊಳ್ಳೋದು. ಆದ್ರೆ ರೊಕ್ಕ ತಕ್ಕೊಂಡಿರ್ಲಿ ನಿಮ್ಮ ಮನಿ ಒಳಗೆ ಎಲ್ಲರೂ ಹೇಳಿದ್ರು ಇವತ್ತ ರಾತ್ರಿ ರೊಕ್ಕ ತಕೊಳ್ಳೋದು, ಇವತ್ತ ರಾತ್ರಿ ಮನಿ ಬಿಟ್ಟು ಎಲ್ಲರೂ ಹೋಗ್ಬಿಡುದು. ಈ ಊರಾಗ ಇರಂಗಿಲ್ಲ. ಮತ್ತ 1-4-5 ತಿಂಗಳು ನಿನಗೆ ನೀ ಕಾಂಟ್ಯಾಕ್ಟ್ ಬೇಡ, ನಿನಗೆ ನೀ ಕಾಂಟ್ಯಾಕ್ಟ್ ಬೇಡ, ನನಗೆ ಯಾರು ಕಾಂಟ್ಯಾಕ್ಟ್ ಬೇಡ. ಒಟ್ಟೆ ಎಲ್ಲ ನಿಮ್ ಡಿವೈಡ್. ರೊಕ್ಕ ಹಂಚ್ಕೊಳ್ಳೋದು, ಹೋಗೇ ಬಿಡುದು. ಆಯ್ತು ನೋಡಿ ಹಂಗ ಮಾಡೋಣ. ಯಾಕಂದ್ರೆ ಸ್ವಲ್ಪ ರಿಸ್ಕ್ ಐತಿ. 1-4 ತಿಂಗಳಿಗೆ ನಾವು ಒಟ್ಟ ದೋಸ್ತರನ್ನ ಮರ್ತ ಬಿಡೋನು. ನಮ್ಮ ಪಾಲಿಗೆ ಒಂದು ರೊಕ್ಕ ತಗೊಳ್ಳೋದು, ದಪ್ಪ ಆಗಿಬಿಡುದು. ಆಯ್ತಲ್ಲ ನೋಡ್ರಿ. ರಾತ್ರಿ 12 ಗಂಟೆ ಅಲ್ಲಿ ಬಂದು ಭೇಟಿ ಆಗೋದು. ಏನ ನಿಮ್ಮ ಅಪ್ಪ ಇದ್ರಾಗ ಹೇಳ್ತಾನ ರೊಕ್ಕ. ಮರಾಯ ರಾಕ್ ಸಿಕ್ತಾವಂದ್ರ ನಾವು ಯಾಕೆ 2 ಕಿಲೋಮೀಟರ್ ನೋಡುನು ರಾಕ್ ಸಿಕ್ತಾವಲ್ಲ. ನಡೆಯೋನು ಕರೆ ಜಾಗ ತೋರ್ಸಿ ಎಲ್ಲೈತೆ. ಇನ್ನೊಂದು ಎಲ್ಲಿ ಅಲ್ಲಿ ಗಿಡ ಕಾಣ್ತೈತಲ್ಲ ಲಾಸ್ಟ್ ಗಿಡ ಇನ್ನೊಂದ್ ಸ್ವಲ್ಪ ನೋಡ್ರಿ ಸ್ವಲ್ಪ ಜಾಗ ತೋರ್ಸಿ. ಬಟ್ ನೋಡಪ್ಪ, ಇದ ಪ್ಲೇಸ್. ಈಗ ಇದ ಗಿಡದ ತೆಳಗ ನಮ್ಮಪ್ಪ 5 ಕೋಟಿ ರೂಪಾಯಿ ಇಟ್ಟ. ನೋಡ್ರಿ ಬರ್ರಿ ಒಟ್ಟ ಇವತ್ತು 5 ಕೋಟಿ ರೂಪಾಯಿ ಎಬ್ಸೆ ಬಿಡುದು. ಇದೇನು ಬೇವಿನ ಗಿಡ ಐತ್ಲೆ, ಈ ಬೇವಿನ ಗಿಡ ಕೆಳಗ ನಮ್ಮ ಅಪ್ಪ ರೊಕ್ಕ ಮುಚ್ಚಿಟ್ಟಾನ. ಗಂಟು ಗುಮ್ಮರಿ ಹಾಕಿಟ್ಟಾನ ನಿಮ್ಮಪ್ಪ. ಯಾರ ಕೈಲಿ ಹಾಡ್ಕೋದ್ ಕೂತ್ರೆ ಬೆಳತನಕ ಹಾಡ್ಕೋತ ಕೂಡ್ಬೇಕಾಗತ್ತೆ ಇಲ್ಲಿ. ಮಂಜವನ ಮತ್ ಇಟ್ಟು ದಾಡ ಹೊಲ ಐತ್ರಿ ನಿಮ್ದ. ಒಂದ್ ಸನಿಗೆ ಇರ್ಲಾಗಿಲ್ಲ ನಿಮ್ ಅಲ್ದಾಗ ಸನಿಕಿ
ಇಲ್ಲಿ ಹೊಲ್ದಾಗ ಶೆಡ್ ಐತಿ. ಹಾ ಶೆಡ್ ಸನಿ ಚಿಬ್ತಾವು. ಹ್ಮ್ ತಗೊಂಡ್ ಬರ್ತೀನಿ. ತಗೊಂಡ್ಬರ್ರಿ. ಹಾ ಸನಿ ಸಿಕ್ತು. ಟೈಮ್ ಪಾಸ್ ಮಾಡ್ಬೇಡ್ರಿ. ಬರೀ ಏರಿ ನೋಡಿ ಯಾವಲ್ಲಿ ಎಬ್ಸ್ಕೊಂಡು ಹ್ಮ್ ಯಾಕ ಬರ್ರ ಮರ ಅಡ್ ಬರಿ ಬರಬರ ಹಂಗ ಹಾಡು ಬರ್ರಿ. ಗಪ್ಪ ನಿಮಗೊಂದು ವಿಷಯ ಒಂದು ಹೇಳ್ಬೇಕು ನಾ. ಏನು ಮಂಜಾನ ಸುರೇಶ್ ಹಾ ಬಿಚ್ಚ ಬೇಡ. ಯಾರು ಚಿತಿ ಸತ ಓದಂಗಿಲ್ಲ. ಮನಿ ಹೋಗೋಣ ಓದು. ಬೇಡ ಒಟ್ಟ ಮನಿ ಹೋಗೋಣ ಓದು. ಆಯ್ತಾಯ್ತು ಹಾಡು ಮರ ಹಾಡು ಮರ ನಿಮ್ಮ ಅಪ್ಪ ಇಲ್ಲರಿ ಹೊಲ್ದಾಗ ಬಂದಿದ್ದಾನ ಮರ ಹಡ್ ಆಯ್ತು. ಹಾಡು ನೂ ಆತು. ಸುರೇಶ ನಾ ಹಾಡ್ತ ಏನು ಹಾಡು ಬಾಕು ನೋಡಿ ಎಷ್ಟು ಬ್ಯಾರಿ ಕೋಟಿ ಮತ್ತೊಬ್ರು ಹಾಡು ಬರ್ರಿ. ಏನು ಎಂತ ಸಿಕ್ಕು ಇಲ್ಲೇ ನಾವು ಹಾಕಿಲ್ಲ ನಾವು ಎಲ್ಲ ನಿನ್ನಿಂದ ನಾವಪ್ಪ. ಸಿಕ್ರು ಸನಿ ಚಿಬ್ತಾವು. ತಗೊಂಡ್ ಬರ್ತೀನಿ. ಒಟ್ಟು 5 ಕೋಟಿ ರೂಪಾಯಿ ಮನೆಗೆ ದೋಸ್ತ 5 ಕೋಟಿ ರೂಪಾಯಿ 4 ಮಂದಿ ಒಳಗೆ ಏನ್ ಪಾಲ ಮಾಡೋದಿತ್ಲ ಅವ್ರ ಅಕ್ಕ ನಾವ್ 3 ಮಂದಿ ಪಾಲ ಮಾಡ್ರೆ ಬ್ಯಾಡದ ಹಂಗೆಲ್ಲ ಇರಲ್ಲ. ದೋಸ್ತಿ ಅನ್ನೋದ್ರಿ ಪಾಪ ಈಗ ಹೆಂಗಾದ್ರೂ ಅವ್ರ ಅಪ್ಪನ್ ರಾಕದಾವ್ ಅವ್ರಿಗೆ ಒಂದ್ ಸ್ವಲ್ಪ ಇದನ್ನ ಆಗೋದ ಅವ್ರನ್ನ ಹೊಡೆದು ಹೋದ್ರ ಅವನ ಅಂದ್ ಬಿಡಲ್ಲ. 5 ಕೋಟಿ ರೂಪಾಯಿ ವಿಚಾರ ಮಾಡು. 5 ಕೋಟಿ ರೂಪಾಯಿ 4 ಮಂದಿ ಒಳಗೆ ಏನ್ ಮಾಡ್ಬೇಕು, 3 ಮಂದಿ ಒಳಗೆ ಮಾಡ್ಬಿಡು. ಮನಸ್ಸು ಒಪ್ಪಲ್ಲೋ ಏನಂದ್ರ ಅವ್ ಯಾವ್ದೋ ದೇಶದಾರೆ ಮಾಡತಾನ, ನಾವು ನಮ್ಮ ದೇಶದ ತರಾಸ್ ನಾವು ಇದನ್ನ ಮಾಡ್ತಾನ. 4 ಮಂದಿ ಫಲ ಮಾಡ್ಕೊಂಡ್ಲ ಇಡು ಮರ ಏನಿಗೆ ತನಕಿ ತರ್ಲಾಕ ನಮ್ಮೂರು ಪಾಪ ಕಡಿಮೆ ಆದ್ರ ಮತ್ತ ಮತ್ತ ನಮ್ಗೂ ಬರ್ತಾವ. ಯಾರೇ ತೋಲಿ ಯಾವ್ದ್ರ ಉದ್ದೇಶಕ್ಕೆ ತೋಲಿ ಅವನ ಹೊಡೆದು ದೋಸ್ತ್ ನೋಡು ವಿಚಾರ ಮಾಡು. 5 ಕೋಟಿ ರೂಪಾಯಿ 5 ಕೋಟಿ 3 ಮಂದಿ ಒಳಗು ವಿಚಾರ ಮಾಡು. ನೋಡಪ್ಪ ಏನ್ ಮಾಡ್ತೀನಿ.
ದೋಸ್ತ ಹೇಳ ಪಟ್ನ. ಏನು ದೋಸ್ತ ಜೀವನದಾಗ ಯಾವತ್ತು ಇದ್ರೊಳಗ ಬಡತನ ತಗೊಂಬಂದು ಏನಾಗೋದಾಗಬೇಕು ಪಡದ ಒಂದು ಲೈಫ್ದಾಗ ಶಾಕ್ಲೇಟ್ ಆಯ್ತು ಅಡ್ಡಿಕಾಯಿ ಜಾಡ್ಸಿ ಬಿಡೋಣ. ಅದು ಸಲಿಕಿರಿ ಏನಾಯ್ತು ಇದೇ ಹೊಡೆದ ಬಿಡ್ತು ಇದ್ದಾಗ ಹೇಳೋದು ಹೋಗಿ ನಡಿ ಅಕ್ಕಿ ನೀನು 5 ಕೋಟಿ ರೂಪಾಯಿ ತಗೊಂಡ್ ಹೋಗೋಣ. ಮಚ್ಚ ಯಾವ್ದು ಬಿಡಿ ಸೈಡ್ ಸೈಡ್ ಒಂದು ಕೊಲೋದು ಕೊಂಜು ಇವನಲ್ಲಿ ಸುಡುದು ಒಪ್ಪ ಹೋದ ಮರಾಯ ಎಲ್ಲಿ ಸುಡ್ತಿರೋಪ್ಪ ಈಗ ಅಲ್ಲಿ ರೊಕ್ಕ ಏನದವಲ್ಲ ಈಗ ತೆಗದಿದ್ವು ಅವ್ರ ರೊಕ್ಕ ತೆಗೀರಿ ತಗದ ಅವ್ನ ಇನ್ನೊಂದಿಟ್ಟು ಗಾಡಿ ತೆಗದ ಅಲ್ಲೇ ಹೋಗ್ದು ಬಿಡೋಣ ಎಲ್ಲ ಕ್ಲಿಯರ್ ಆದ ಪಟ್ನ ಇವ್ನು ಶಾರ್ಟ್ ತೆಗಿರಿ ಅಂತಾರ ಹಾಕ್ಬೇಕಿಲ್ಲ. ದೋಸ್ತ ನಮ್ದು ತಪ್ಪಾತ್ರು ತಪ್ಪಾತ್ಪ ದೋಸ್ತ. ನಮ್ ಜೀವನ ನಾವ್ ವಿಚಾರ ಮಾಡಿ ಒಳಗೆ ಹೋಗಿದ್ದೀವಿ ಒಳಗೆ ಹೋಗಿದ್ರಿ ಅಲ್ಲೋ ದೋಸ್ತ ರೊಕ್ಕ ಅಂತೂ ನಾವೆಲ್ಲ ಪಾಲಾಡ್ಸ್ಕೊಂಡಿವು. ಈಗ ಮಂಜು ಹೇಳಿದ ಪ್ಲೇಸ್ ಹೋದ್ರ ನಾವ್ ಸಿಕ್ಕೊಂಡ್ ಸಾಯ್ತೀವ ಅಲ್ಲಿ. ಈಗ ಹೋಗುದಿಲ್ಲೋ ನಮ್ಮ ಮತ್ತಿಗ ರೊಕ್ಕ ಸಾಕಷ್ಟು ಅದಾವ ಹೋಗುದೆಲ್ಲಿ ಎಲ್ಲಿ ಹೋಗುದು ಎಲ್ಲಿ ಹೋಗುದ್ರು ನೀನೊಂದು ಚೀಟಿ ಕೊಟ್ಟಿದ್ದ ನಮ್ ಕೈಯಾಗ ಎಲ್ಲಾರ್ಗು ಚೀಟಿ ಯಾರು ನೆನಪ ಇಲ್ಲ ಚೀಟಿ ನೋಡು ಯಾರು ಬರ್ದ ನೋಡು ಗಪ್ರ ಚೀಟಿ ತೆಗೀರಿ. ದೋಸ್ತ ಸುರೇಶ್ ಪ್ರಹ್ಲಾದ್ ಚನ್ನು ನನಗಂತೂ ಯಾವುದು ರೊಕ್ಕದ ಅವಶ್ಯಕತೆನೇ ಇಲ್ಲ. ದೇವರ ನನಗೆ ಜೀವನದಾಗ ಭಾಳ ಚಂದ ಇಟ್ಟಾನ. ಆಕ್ಚುಲಿ ರೊಕ್ಕದ ಅವಶ್ಯಕತೆ ಇರುತ್ತೆ ನಿಮಗ. ಅದಕ್ಕ ಈ ಪ್ಲಾನ್ ಮಾಡಿ ನಿಮ್ಗೆ ಇಲ್ಲಿ ಕವಿಸ್ ನಿಮಗೆ ರೊಕ್ಕ ಕೊಡ್ಲಾಕ್ ನಾ ಈ ಐಡಿಯಾ ಮಾಡೀನಿ. ಇವು 5 ಕೋಟಿ ರೂಪಾಯಿ ತಗೊಂಡ ನೀವು ಎಲ್ಲೇ ಚೆನ್ನಾಗಿ ಇದ್ದು ಬಿಡ್ರು. ನಿನ್ನ ನಂಬರ್ ನಾ ಫೋನ್ ಪೇ ಮಾಡೀನಿ. ಅದನ್ನ ಕಂತು ಕಟ್ಟು ಅವನ್ ಕಿವಿಯಾಗಿ ನಾನು ಇರೋದು ಅವಶ್ಯಕತೆ ಇಲ್ಲ. ಹೌದಾ ನಿಮ್ ತಂಗಿದ ಕಾಲೇಜ್ ಫೀ ಕಟ್ಟಿದ್ದೇನೆ. ಯಾಕೆ ನಿನ್ಗಿಲ್ಲ ಗಾಡಿ ತಗೋಬೇಕು ಗಾಡಿ ಬಾಡಿಗೆ ಬಿಡ್ಬೇಕು ಏನಿಲ್ಲ. ತಪ್ಪು ಮಾಡಿದೆವು ನಾವ ತಪ್ಪು ಮಾಡಿದ್ವು ನಾವ್ ಮೊದಲ ನಿಮ್ಗೆ ಹೇಳೇನು ನಮಗ ಎಷ್ಟು ಸಣ್ಣ ಪುಟ್ಟ ಯಾನ್ ಬೇಕಾದಕ್ಕೆ ಎಲ್ಲಾಕು ರೊಕ್ಕ ಕೊಟ್ಟ ಎಷ್ಟು ಸಹಾಯ ಮಾಡಿದ್ ನಮ್ಗವ. ನೀವ ಎಲ್ಲ ಕುಡಿ ಬಹಳ ದುಡಿಕ್ರಿ ನಾ ನಂಗೆ ತಪ್ಪಾತು ಏ ದೋಸ್ತ ಈ ರೊಕ್ಕ ಬೇಡ ಯಾರು ಬೇಡ ಈ ರೊಕ್ಕ ಸಾವಾಸ ಬೇಡ ಬೇಡ ಈ ರೊಕ್ಕ ಯಾರಿಗಿ ಬೇಡ. ನಾವು ನಮ್ ಕಡೆ ತಪ್ಪಾಗೈತಿ ರೊಕ್ಕ ಸಲುವಾಗಿ ನಾವು ದೋಸ್ತನ ಕೊಂದಿವು. ಹೆಂಗ್ ಮಾಡುದು ಎಲ್ಲ ಹೆಂಗ್ ಮಾಡುದು ಬ್ಯಾಡ ನಾವ್ ಒಂದ್ ಹೇಳ್ತೀನಿ ನಾವು ಪೊಲೀಸ್ ಸ್ಟೇಷನ್ ಹೋಗಿ ತಪ್ಪಾಗೈತಿ ತಪ್ಕೊಂಡ ನಾವ್ ಒಳಗ್ ಹೋಗ್ಬಿಡೋಣ. ಬೇಡ ಏನು ಬೇಡ ಒಳಗ್ ಬಿಡ್ತಾರು ಬಡಿಲಿಕ್ಕೆ ನಮ್ ದೋಸ್ತ